ಜಾಸ್ತಿ ಇರಿಟೇಷನ್ ಮಾಡ್ತಿದ್ದಂಗೆ ಲಾಸ್ಟ್ ಸೆಗ್ಮೆಂಟ್ ಬರ್ತಾ ಇದೀನಿ. ರ್ಯಾಪಿಡ್ ಫೈರ್ ಇದೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್. ಸೊ ಅವರಲ್ಲಿ ಇಷ್ಟ ಆಗುವಂತದ್ದೇನು, ಇಷ್ಟ ಆಗದೆ ಇರುವಂತದ್ದೇನು? ಇಷ್ಟ ಆಗದೆ ಇರೋದು ಹೇಳ್ಬೇಕಾ? ಇಷ್ಟ ಆಗೋದು ಹೇಳಿದ್ರೆ ಸಾಕು ತಾನೆ. ಈಗ ಮತ್ತೆ ಬಿಗ್ ಬಾಸ್ ನೀನ್ ಮತ್ತೆ ಯಾವ್ದೋ ಮಾಡ್ತಿದ್ಯಲ್ಲ, ಈ ವಿಡಿಯೋ ತಗೊಂಡಾಗ ಹಾಕಿ ಎಂಟ್ರಿ ಮಾಡಿ ಅದೇ ಬೇರೆ ಇಲ್ಲ. ಇಷ್ಟ ಆಗದೆ ಇರೋದು ಬೇಡ ಅನ್ಸುತ್ತೆ, ಇಷ್ಟ ಆಗೋದು ತಗೋ. ಸರಿ, ನಿಮ್ ಇಷ್ಟ ಇಷ್ಟ ಬೇಡ ಅನ್ನೋದೇನು ಬೇಡ, ಓಕೆನಾ? ಸೊ ಮೊದಲನೇದಾಗಿ ಹಂಸ ಅವರು. ಹಂಸ ಅವ್ರದ್ದು ಒಂದು ಕಂಫರ್ಟಬಲ್ ಜೀವನ. ಲೈಕ್ ತುಂಬಾ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ, ತುಂಬಾ ರಿಸ್ಕ್ ತಗೊಳ್ಳಲ್ಲ, ತುಂಬಾ ಯೋಚನೆ ಮಾಡಲ್ಲ. ಬಿ ವಿತ್ ಕಾಮ್ ಆಗಿರೋಂತ ಒಬ್ರು ವ್ಯಕ್ತಿ. ಯಮುನಾ ಮೇಡಮ್ ಅವರು ಒಂಥರ ನವಿಲಿದ್ದಂಗೆ. ಯಾವಾಗೂ ನಾಟ್ಯ ಮಾಡ್ತಿರೋದು, ರೆಕ್ಕೆಗಳು ಬಿಚ್ಕೊಂಡು ಅವರ ಜೀವನಕ್ಕೆ ಕಟ್ಕೊಂಡಿರುವಂಥದ್ದು. ಅರ್ಧ ಶತಕದ ನಾರಿ ಆದರೂ ಈಗಿನ ನಾರಿಗಳಿಗೆ ಕಾಂಪಿಟೇಷನ್ ಕೊಡುವಂತಹ ಒಂದು ಹೆಣ್ಣು. ಅಷ್ಟೇ ಎನರ್ಜೆಟಿಕ್ ಇರೋಂಥವ್ರು. ಅವ್ರಿಗೆ ದೇವರ ಆಶೀರ್ವಾದ ಖಂಡಿತವಾಗ್ಲೂ ಯಾವಾಗೂ ಇದ್ದೇ ಇರುತ್ತೆ. ಯಾಕಂದ್ರೆ ಅವ್ರ ಮುಖ ನೋಡಿದ್ರೆ, ಆ ಲಕ್ಷಣ ನೋಡಿದ್ರೇನೆ, ಆ ಕಣ್ಣುಗಳು ನೋಡಿದ್ರೇನೆ ಅನ್ಸುತ್ತೆ. ಮತ್ತೆ ನೋಡ್ತಿರ್ಬೇಕು ಅವ್ರ ಮುಖ, ಕಣ್ಣು, ಲೈಕ್ ಅವ್ರ ಡ್ಯಾನ್ಸ್ ನೋಡ್ತಿರ್ಬೇಕು ಅನ್ಸುತ್ತೆ. ಮನಸ್ಸ ಒಂದು ದೊಡ್ಡ ದೇಹ, ಒಂದು ಚಿಕ್ಕ ಪುಟ್ಟ ಮಗು ತರ ಇರುವಂತ ಮನಸ್ಸು. ಐಶ್ವರ್ಯ ಎಲ್ಲವನ್ನು ಮನಸ್ಸಲ್ಲಿ, ಎಲ್ಲವನ್ನು ದುಃಖ, ಎಲ್ಲಾನು ಜೀವನದಲ್ಲಿ ಒಂದಷ್ಟು ದುಃಖಗಳನ್ನೆಲ್ಲ ಇಟ್ಕೊಂಡು ಮನಸ್ಸಲ್ಲೇ ಇಟ್ಕೊಂಡಿರುವಂತವಳು. ಮೇಲಿನ ನೋಟಕ್ಕೆ ಒಬ್ಬ ಗೆಳತಿಯಾಗೂ ಸೂಪರ್, ಅಮ್ಮನಾಗೂ ಸೂಪರ್, ಎಲ್ಲಾನು ಒಂದು ನಾಯಿನ ಪ್ರೀತಿಸೋದ್ರಿಂದ ಹಿಡಿದು ಅಷ್ಟೊಂದು ಪ್ರೀತಿ ಮಾಡೋ, ಅಷ್ಟೊಂದು ಆ ಜೀವಕ್ಕೆ ದೇವರು ಅಷ್ಟೊಂದೆಲ್ಲ ಶಿಕ್ಷೆ ಕೊಡಬಾರ್ದಿತ್ತು ಅಂತ ಅನ್ಸುತ್ತೆ. ಶಿಶಿರು ಅವನೊಂದು ಪುಟ್ಟ ಜೀವನ. ಅವನಾಯ್ತು, ಒಂದು ಆಕ್ಟಿಂಗ್ ಆಯ್ತು, ಆ ಥರ ಇರುವಂತ ಜೀವನ. ಸಿಕ್ಕಾಪಟ್ಟೆ ಎಮೋಷನಲ್ ವ್ಯಕ್ತಿ, ಭಾವುಕ ಜೀವಿ ಅಂತ ಹೇಳ್ತೀವಿ ಗೊತ್ತಾ, ಆ ಥರದ ವ್ಯಕ್ತಿ, ಭಾವುಕ ಜೀವಿ ಅದು. ಲಾಯರ್ ಜಗದೀಶು ಒಂಥರ ಅವ್ರು ಹೆಂಗೆ ಅಂತಂದ್ರೆ, ಲಾಯರ್ ಜಗದೀಶು ಒಂಥರ ಟಾಟಾ ಸುಮಾ ಇದ್ದಂಗೆ. ಟಾಟಾ ಸುಮಾ ಹೆಂಗೆ ಅಂತಂದ್ರೆ 10 ಜನನ ಕರ್ಕೊಂಡು ಹೋಗ್ತಾ ಇರುತ್ತೆ. ಯಾವಾಗ ಯಾರನ್ನ ಎಲ್ಲಿ ಬಿಡಿಸುತ್ತೋ ಗೊತ್ತಿಲ್ಲ, ಯಾವಾಗ ಎಲ್ಲಿ ಬಿತ್ತೋಗುತ್ತೋ ಗೊತ್ತಿಲ್ಲ. ಈ ಹಳೆ ಟಾಟಾ ಸುಮಾ ಇದ್ದಂಗೆ. ಡೋರ್ನು ಒದ್ದು ಬಿಡ್ತಾರೆ, ಆಚೆನೂ ಹಾಕೋದು, ಏನು ಅನ್ನೋದೇ ಗೊತ್ತಿಲ್ಲ. ಬಟ್ ಆ ಮನುಷ್ಯ ಏನು ಅಂತಂದ್ರೆ ಎಲ್ಲರೂ ಜೊತೆಗೆ ಇರ್ಬೇಕು, ಎಲ್ಲರೂ ಅಂತ ಹೇಳ್ತಾರೆ. ಬಟ್ ಯಾವಾಗ ಏನೇನ್ ಮಾಡ್ತಾರೆ ಏನು ಅನ್ನೋದು ಅವ್ರಿಗೆ ಒಂದ್ ಸ್ವಲ್ಪ ಕ್ಲಾರಿಟಿ ಇರಲ್ಲ. ಬಟ್ ಒಳ್ಳೆ ಮನ್ಸಿದೆ. ಅವ್ರ ಜೊತೆ ಹೇಗ್ ನಡ್ಕೋತೀವೋ ಹಾಗೆ ನಡ್ಕೋತಾರೆ ಅವ್ರು. ಒಂಥರ ಮಿರರ್ ಎಫೆಕ್ಟ್ ಅವರು. ರಂಜಿತ್ ತುಂಬಾ ಕನಸುಗಳು ಹೊತ್ಕೊಂಡ್ ಬಂದಿರೋಂಥ ಹುಡುಗ. ಬಟ್ ಕೆಲವೊಂದು ಘಟನೆಗಳಾಯ್ತು ಅದು ಬಿಗ್ ಬಾಸ್ ಮನೇಲಿ, ಅದು ಬೇರೆ ವಿಚಾರ. ಬಟ್ ಬಹಳ ಯೋಚನೆ ಮಾಡಿ ಎದುರುಗಡೆ ಇರುವಂತವ್ರಿಗೆ ಯಾವುದೇ ಕಾರಣಕ್ಕೂ ದುಃಖ ಆಗ್ಬಾರ್ದು ಅಂತ ಯೋಚನೆ ಮಾಡಿ ಮಾತಾಡುವಂತ ಹುಡುಗ. ತುಂಬಾ ಒಳ್ಳೆ ಆಲೋಚನೆಗಳು ತುಂಬಾ ಇದೆ. ಆ ಆಲೋಚನೆಗಳೆಲ್ಲನೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ರಜತ್ ಒಂಥರ ಬಾವುಟ ಇದ್ದಂಗೆ. ಆ ಬಾವುಟ ಎತ್ತರಕ್ಕೆ ಆರಿಸ್ಬೇಕು, ಎತ್ತರಕ್ಕೆ ಹೋಗ್ಬೇಕು, ಬೆಳಿಬೇಕು ಅಂತಾನೆ. ಬಟ್ ದಾರ ಸ್ಟ್ರಾಂಗ್ ಮಾಡ್ಕೋಬೇಕು ಅವನು. ಆ ದಾರ ಏನಾದ್ರು ಒಂದ್ ಸ್ವಲ್ಪ ತೆಳ್ಳಗಿದ್ದು ದಾರ ಕಟ್ಟಾಗುತ್ತೆ ಅನ್ನೋದಿದ್ರೆ ಬಾವುಟನೂ ಆರೋಗುತ್ತೆ. ಅದಕ್ಕೆ ಅದು ದಾರ ಏನು ಅಂತಂದ್ರೆ ಒಂದು ಭಾಷೆ, ಇದನ್ನ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ಒಳ್ಳೆ ಜೀವ. ಮನ್ಸಲ್ಲಿ ಏನೂ ಇಲ್ಲ, ನೋಡಕ್ ಮೇಲೆ ಮತ್ತೆ ಭಾಷೆ ಅಷ್ಟೇ. ಬಟ್ ಮನ್ಸಿಂದ ಬಹಳಷ್ಟು ಒಳ್ಳೆ ಜೀವಿ. ಚೈತ್ರಕ ಒಂಥರ ಅವಾಗ ಯಾವ್ದು RX ಗಾಡಿ ಇದ್ದಂಗೆ. ಚೈತ್ರಕ ಏನಾದ್ರು ಸೌಂಡ್ ಹೆವಿ, ಬಟ್ ಆ ಗಾಡಿ ಹೋಗ್ತಿದ್ರೆ ಎಲ್ಲ ತಿರುಗಿ ನೋಡ್ತಾರೆ. ಆಮೇಲೆ ಅಷ್ಟೇ ಬೆಲೆ ಇದೆ ಅದು RX ಗಾಡಿಗೆ. ಆ ತರ ಚೈತ್ರಕ. ಭವ್ಯ ಒಂಥರ ಬೆಂಜು ಮತ್ತೆ BMW. ಅವಾಗ ಒಂದು ಚಾನೆಲ್ ಹಿಂಗೆ ಹೇಳ್ತಾ ಅದಕ್ಕೆ ಈಸಿ ಅಂದ್ರೆ ಒಂಥರ ಬೆಂಜು, BMW, ಲೈಕ್ ಆ ತರದು. ಅಂದ್ರೆ ಅಷ್ಟೊಂದು ಆಸೆಗಳು ಇಟ್ಕೊಂಡಿರುವಂತ ಒಂದು ಹೆಣ್ಮಗು. ಮನೆ ಒಂದಷ್ಟು ಕಷ್ಟಗಳನ್ನೆಲ್ಲ ನೋಡಿ 0 ಇಂದ ಬದುಕ್ತಿರುವಂತ ಒಂದು ಹೆಣ್ಮಗು. ಬದುಕಿ ಇಲ್ಲಿ ಗಂಟ ಬಂದಿರೋದು. ಆಕೆಗೆ ತುಂಬಾ ಕೆಲಸಗಳು ಸಿಗ್ಲಿ, ತುಂಬಾ ಒಳ್ಳೇದಾಗ್ಲಿ. ಆಕೆ ಏನೇನು ಆಸೆಗಳು ಇಟ್ಕೊಂಡಿದ್ದಾಳೋ ಎಲ್ಲಾನು ಸಕ್ಸಸ್ ಆಗ್ಲಿ ಅಂತ ಕೇಳ್ತೀನಿ. ತ್ರಿವಿಕ್ರಮ್ಗೆ ಒಂದ್ ಒಳ್ಳೆ ಹೆಣ್ಣು ಸಿಗ್ಲಿ. ಅವ್ರ ತಾಯಿನ ಜೊತೆಗೆ, ಆ ತಾಯಿದು ಆಸೆಗೆ ಬೇಗ ಮದ್ವೆ ಆಗ್ಲಿ. ಸೊಸೆನ್ ತಗೊಂಡೋಗಿ, ಅಂದ್ರೆ ಮದ್ವೆ ಆದ್ಮೇಲೆ ಅವರು ಸೊಸೆ ಜೊತೆಗೆ ಆ ಅಮ್ಮ ಒಂದಷ್ಟು ಜೀವನ ಕಳೆದಿದಾರಲ್ಲ ಇವರಿಬ್ಬರೇ. ಅವ್ರ ಇಬ್ಬರ ಜೊತೆಗೆ ಇನ್ನೊಂದು ಜೀವ ಬಂದು ಅವ್ರ ಮೂವರ್ನು ಒಂದು ಸೂಪರ್ ಆಗಿ ಬದುಕ್ಲಿ. ಆ ತಾಯಿ ಇರೋವರೆಗೂ ಖುಷಿಯಾಗಿ ನೋಡ್ಕೊ, ಚೆನ್ನಾಗಿ ನೋಡ್ಕೊಂಡೇ ನೋಡ್ಕೋತೀಯ. ಅವ್ರ ಆಸೆ ಪ್ರಕಾರ ಒಂದು ಬೇಗ ಮದುವೆ ಆಗುತ್ತೆ. ಗೋಲ್ಡ್ ಸುರೇಶ್ ಅವ್ನ ಮನ್ಸು ಗೋಲ್ಡೆ. ತುಂಬಾ ನಂಬ್ತಾನೆ ಜನಗಳನ್ನ, ಸುತ್ತಮುತ್ತ ಇರೋರ್ನ. ತುಂಬಾ ನಂಬೋದ್ರಲ್ಲಿ ನಿನ್ ತಪ್ಪಲ್ಲ, ಬಟ್ ಅವ್ರು ಮೋಸ ಮಾಡಿ ಹೋಗ್ತಾರೆ. ಬಟ್ ಆ ಮೋಸ ಆಗಿ ಹೋಗೋದಕ್ಕಿಂತ ಮುಂಚೆ ಯೋಚನೆ ಮಾಡು. ಅದೇ ದುಡ್ಡನ್ನ, ಇದನ್ನ ಬೇರೆ ರೀತಿ ಸಮಾಜಕ್ಕೆ ಆ ತರದೆಲ್ಲ ಉಪಯೋಗಿಸಿದ್ರೆ ಇನ್ನೂ ಒಳ್ಳೇದು. ಯಾಕಂದ್ರೆ ಆ ತರ ಮನ್ಸಿದೆ, ಆ ತರ ಆಸೆಗಳಿದೆ ಅವನಿಗೆ. ಆ ತರ ಆಸೆಗಳು ಇಟ್ಕೊಂಡು ಇಲ್ಲಿ ಯಾರೋ ಒಬ್ಬ ಮೋಸ ಮಾಡಿ ಒಂದಷ್ಟು ಕೋಟಿಗಳು ಹೊಡೆದ್ಬಿಟ್ಟ ಅಂದ್ರೆ, ಅಷ್ಟು ಕೋಟಿಗಳು ಒಂದಷ್ಟು ಫ್ಯಾಮಿಲಿಗಳು ಉದ್ಧಾರ ಆಗುತ್ತೆ. ಒಂದಷ್ಟು ಜೀವಗಳು ಇವನ ಹೆಸರು ಹೇಳ್ಕೊಂಡಿದ್ದಂತಾರೆ. ಯಾರೋ ಇರೋನೇ ಪ್ಲಾನ್ ಮಾಡಿ ಇರೋನೇ ಕೋಟಿಗಳು ಹೊಡೆದ ಅಂದ್ರೆ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಶೋಭಾ ಶೆಟ್ಟಿ ಅವರು ಸಿಕ್ಕಾಪಡೆ ಎನರ್ಜೆಟಿಕ್ ಇರೋಂತ
ಹೆಣ್ಣು ಹುಡುಗಿ. ಆಮೇಲೆ ಸಿಕ್ಕಾಪಟ್ಟೆ ಆ ಹುಡುಗಿಗೆ ಆಕ್ಟಿಂಗ್ ಇನ್ನೊಂದು ಮತ್ತೊಂದು ಯಾರು ಇದ್ರ ಡೇರ್ ಡೆವಿಲ್ ಅನ್ನೋ ಕ್ಯಾರೆಕ್ಟರ್. ಆಮೇಲೆ ಮನ್ಸು ಎಲ್ಲೋ ಒಂದ್ ಕಡೆ ಸ್ವಿಚ್ ಆನ್ ಅಂಡ್ ಆಫ್ ಆಗ್ತಾರೆ, ಬಟ್ ಯಾವಾಗೂ ಆನ್ ಆಗೇ ಇರಿ, ಸ್ವಿಚ್ ಆಫ್ ಆಗಕ್ಕೆ ಹೋಗ್ಬೇಡಿ. ಬಟ್ ನಿಮ್ಗೆ ಹಾಗೆ ಎಲ್ಲ ಕೆಪಾಬಿಲಿಟೀಸ್ ಇದೆ. ಏನೇನು ಆಗ್ಬೇಕು ಏನೇನು ಅಂತ ಒಂದು ಕೆಲವೊಂದು ವಿಚಾರಗಳಿದೆಯೋ ಅವೆಲ್ಲನೂ ನಿಭಾಯಿಸುವಂಥದ್ದು, ಅವೆಲ್ಲನೂ ಸಕ್ಸಸ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇದೆ ನಿಮ್ಗೆ, ಅದನ್ನ ಮಾಡ್ಕೊಳ್ಳಿ. ಧರ್ಮ ದೇವ್ರ ಮಗ, ಅವ್ರ ತಾಯಿಗೆ ನಮಸ್ಕಾರ. ಯಾಕಂದ್ರೆ ಆ ಮನುಷ್ಯ ಒಬ್ಬರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡಲ್ಲ, ಏನಿಲ್ಲ. ಆ ಮನುಷ್ಯ ಆಯ್ತು, ಅವನ ಜೀವನ ಆಯ್ತು, ಬಹಳ ಸರಳವಾಗಿ ಬಹಳ ಇದರಲ್ಲಿ ಇರೋಂಥ ವ್ಯಕ್ತಿ. ಸ್ವಲ್ಪ ಅವನು ಒಂದಷ್ಟು ಚೌಕಟ್ಟಿಂದ ಆಚೆ ಬಂದು ಅವನನ್ನ ಒಂದು ಒಳ್ಳೆ ಹೀರೋ ಆಗಿ ನೋಡ್ಬೇಕು ಅನ್ನೋದು ಆಸೆ. ಅಂದ್ರೆ ಒಳ್ಳೆ ಹೀರೋನೇ, ಒಳ್ಳೆ ಆಕ್ಟರೇ, ಇನ್ನೂ ಒಂದಷ್ಟು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಮೂವಿಗಳೆಲ್ಲ ಮಾಡಬೇಕು ಅನ್ನೋ ಆಸೆ. ಅವತ್ತು ಥಿಯೇಟರ್ ಮುಂದೆ ಫಸ್ಟ್ ಅವನ ಕಟೌಟ್ ಮುಂದೆ ನಿಂತ್ಕೊಂಡು ನಾನೇ ವಿಷಲ್ ಹೊಡಿತೀನಿ. ಆ ರೀತಿ ಆಗಿ ಅನುಷಾ ಮೇಕಪ್ ಯಾವಾಗೂ ಮೇಕಪ್ ಸಿಕ್ಲಿ, ಮೇಕಪ್ ಯಾವಾಗೂ ಅವಳಿಗೆ ಒಲಿಲಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಅವಳಿಗೆ ಶೂಟಿಂಗ್ ಮಾಡಬೇಕು, ಮೇಕಪ್ ಹಾಕೋಬೇಕು, ಚಂದ ಕಾಣಿಸ್ಬೇಕು, ನಾನು ಶೂಟಿಂಗ್ಗಳು ಮಾಡಬೇಕು, ಒಂದಷ್ಟು ನಮ್ಮ ಫ್ಯಾಮಿಲಿನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅನ್ನೋಂಥ ಹುಡುಗಿ. ಅವಳಿಗೆ ಯಾವಾಗೂ ಮೇಕಪ್ ಸಿಕ್ಲಿ, ಯಾವಾಗೂ ಕೆಲಸ ಇರಲಿ, ಕೈ ತುಂಬ ಕೆಲಸ ಇರಲಿ, ಕೈ ತುಂಬ ದುಡ್ಡು ಸಿಗ್ಲಿ, ಅವಳಿಗೆ ಏನೇನು ಆಸೆ ಇರಲಿ ಎಲ್ಲನೂ ಪೂರೈಸ್ಕೊಳ್ಳಿ ಅವಳು. ಧನರಾಜು ಅವನು ಕೋತಿ ಅಂತ ಮನ್ಸು, ಬಟ್ ರಿಯಲ್ ಲೈಫಲ್ಲಿ ಅವನಂತ ಮಗು ಯಾರು ಇಲ್ಲ, ಅವನಂತ ಒಳ್ಳೆಯವನು ಯಾರು ಇಲ್ಲ ನಾನು ನೋಡಿರೋ ಮಟ್ಟಿಗೆ ಬಿಗ್ ಬಾಸ್ ಮನೇಲಿ. ಯಾಕಂದ್ರೆ ಅವ್ನ ನಿರ್ಧಾರಗಳು ತಗೋಬೇಕು ಅಂದ್ರೆ ಒಂದ್ ರೀತಿ ಎಗರ್ತಾನೆ ಇರ್ತಾನೆ, ಒಂಥರ ಮೂಡ್ ಸ್ವಿಂಗ್ ಅಲ್ಲಿ ಇಲ್ಲಿ ಹೋಗ್ತಾನೆ ಇರ್ತಾರೆ ಕೆಲವೊಂದು ನಿರ್ಧಾರಗಳು ತಗೋಬೇಕಾದ್ರೆ. ಬಟ್ ಅವನ ಒಳ್ಳೆ ಮನ್ಸು, ಯಾರಿಗೂ ಕೆಟ್ಟದ್ ಬಯಸಲ್ಲ, ಏನಿಲ್ಲ. ಅವನ ಆಲೋಚನೆಗಳು ಅವೆಲ್ಲನೂ ತುಂಬಾನೇ ಚೆನ್ನಾಗಿರುತ್ತೆ. ಹನುಮಂತು ಹೇಗಿದ್ದಾನೋ ಹಾಗೇ ಇರಲಿ, ಅವನ ವ್ಯಕ್ತಿತ್ವ ಹಾಗೆ ಉಳಿಸ್ಕೊಳ್ಳಿ, ಅವನ ಮುಗ್ಧತೆ ಹಾಗೆ ಉಳಿಸ್ಕೊಳ್ಳಿ, ಅವನ ಬುದ್ಧಿವಂತಿಕೆ ಅವನಲ್ಲೇ ಇಟ್ಕೊಳ್ಳಿ, ಹಾಗೆ ಇಟ್ಕೊಳ್ಳಿ. ತುಂಬಾ ಮಾತು ಕೇಳಿಸ್ಕೊಳುತ್ತಾನೆ, ಬಟ್ ಜಾಸ್ತಿ ಮಾತಾಡಲ್ಲ. ಈ ಕ್ವಾಲಿಟಿಗಳನ್ನೆಲ್ಲ ಹಂಗೆ ಉಳಿಸ್ಕೊತಾ ಹೋದ್ರೆ ಮುಂದೆ ಇನ್ನೂ ದೊಡ್ಡ ವ್ಯಕ್ತಿ ಆಗ್ತಾನೆ. ಅದನ್ನ ಏನಾದ್ರೂ ಕೆಲವೊಂದು ವಿಚಾರಗಳು ಕೆಲವೊಂದು ರೀತಿನಲ್ಲಿ ಏನಾದ್ರು ಬಿಟ್ಬಿಟ್ಟ ಅಂದ್ರೆ ಕಷ್ಟ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.